ಅಷ್ಟೇ ಅಲ್ಲ, ನಿಮಗಾಗಿ ನಾವು ತರುತ್ತಿದ್ದೇವೆ ಬಹಳಷ್ಟು ವಿಶೇಷಗಳನ್ನು. ಅಚ್ಚರಿ ಮೂಡಿಸಲಿದ್ದೇವೆ ಕೆಲವೇ ಕ್ಷಣಗಳಲ್ಲಿ. ಮೇಡಮ್ ನಮಗಾಗಿ ಏನಾದ್ರೂ ಒಂದನ್ನು ತಂದೆ ತರ್ತಾರೆ, ನಾವು ಅವರಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು. ಹಾ, ಖಂಡಿತ ಕರೆಕ್ಟ್. ನಾವು ಕೂಡ ಹಾಗೇನೆ ಮಾಡ್ಬೇಕು. ಮೇಡಮ್ ನಮ್ ಜೊತೆ ಮಾಡೋ ಹಾಗೆ. ಆದ್ರೆ ಮೇಡಮ್ ನಮ್ಮ ತಟ್ಟೆಯಲ್ಲಿ ಹಾಲು ಕುಡಿಯೋದು ಹೇಗೆ? ಅವರು ಗ್ಲಾಸಲ್ಲಿ ಕುಡಿತಾರಲ್ಲ. ಅಲ್ವೋ, ನೀನೇನು ಪೆದ್ದನಾ? ಹೌದಾ? ಅಂದ್ರೆ ಮೇಡಮ್ ನಮ್ಮ ತಟ್ಟೆಯಲ್ಲಿ ಹಾಲು ಕುಡಿತಾರಾ? ಆದ್ರೆ ಯಾವತ್ತೂ ನೋಡಿಲ್ಲ. ಅರೆ ಸುಮ್ನೀರು, ಇದರ ಅರ್ಥ ಅಂದ್ರೆ ಮೇಡಮ್ಗೆ ಸರ್ಪ್ರೈಸ್ ಕೊಡೋಣ, ಅವರಿಗೆ ಖುಷಿ ಆಗ್ಬಹುದು. ಆದ್ರೆ ಈ ಸರ್ಪ್ರೈಸ್ ಏನು ಏನು? ಚುಟುಕುಗಳ ಪುಸ್ತಕ ಕೊಡೋಣ. ಹೇಗಿದೆ ಸರ್ಪ್ರೈಸ್? ಈ ಸರ್ಪ್ರೈಸ್ ಹೇಗಿತ್ತು? ಅರೆ ಬಂದ್ ಮಾಡಿದಲ್ಲ, ಮೇಡಮ್ಗೆ ಸರ್ಪ್ರೈಸ್ ಕೊಡಬೇಕು, ಶಾಕ್ ಕೊಡೋದಲ್ಲ. ಎನಿ ಡೌಟ್? ತಿಳಿದ? ಇದು ಚಿನ್ನದ ಮೊಟ್ಟೆ ಕೊಡುವ ಕೋಳಿ. ಅಯ್ಯಯ್ಯೋ, ಹೌದು, ಸರಿಯಾಗಿ ಕೇಳಿದರೆ ಇದು ಚಿನ್ನದ ಮೊಟ್ಟೆ ಕೊಡುವ ಕೋಳಿ. ಈ ಕೋಳಿ ಕೊಡತ್ತೆ ಈ ರೀತಿಯ ಚಿನ್ನದ ಮೊಟ್ಟೆ. ಈ ಕೋಳಿಯನ್ನ ಗುರುತಿಸೋದು ಬಹಳ ಸುಲಭ, ಯಾಕಂದ್ರೆ ಇದರ ಬಾಲದಲ್ಲಿದೆ ಈ ಗ್ರೀನ್ ಹಾಲ್ ಮಾರ್ಕ್. ಅಲ್ವೋ, ಈ ಸರ್ಪ್ರೈಸ್ ಹೇಗಿರುತ್ತೆ? ಹಾ, ಈ ಟಿವಿ ಆಲ್ರೆಡಿ ಮೇಡಮ್ನದ್ದೇ ಇದೆ. ಅರೆ ಇವನು ಕೋಳಿಯ ಬಗ್ಗೆ ಹೇಳ್ತಿದ್ದಾನೆ. ಅರೆ, ಕೋಳಿಗೆ ಟಿವಿ ಗಿಫ್ಟ್ ಮಾಡಿದ್ರೆ ಮೇಡಮ್ಗೆ ಸಿಟ್ಟು ಬರ್ಬೋದು. ಅರೆ ಸುಮ್ನಿರು, ಈಗ ತಲೆ ಹಾಳು ಮಾಡ್ಬೇಡ. ನಾವು ಮೇಡಮ್ಗೆ ಈ ಚಿನ್ನದ ಮೊಟ್ಟೆನ ಸರ್ಪ್ರೈಸ್ ನಲ್ಲಿ ಕೊಡುವ ಮಾತಾಡ್ತಿದ್ದೀವಿ. ಬನ್ನಿ, ಬೇಗ ಹೋಗಿ ತಿಳಿಯೋಣ. ಬನ್ನಿ ಬನ್ನಿ, ಈ ಚಿನ್ನದ ಮೊಟ್ಟೆ ಎಲ್ಲಿ ಸಿಗತ್ತೆ? ನನ್ನ ಜೇಬಲ್ಲಿ. ಮೊಟ್ಟೆ ಜೇಬಲ್ಲಿದ್ರೆ ನಾವು ಹೊರಗೆ ಯಾಕೆ ಹುಡುಕ್ತೀವಿ? ಅಲೋ, ಹನಿಯ ಪ್ರಶ್ನೆ ಸರಿನೇ ಇದೆ. ಚಿನ್ನದ ಮೊಟ್ಟೆ ಎಲ್ಲಿ ಸಿಗ್ಬಹುದು? ಒಳ್ಳೆ ಬಕ್ರಗಳು ಸಿಕ್ಕಿವೆ. ಈಗ ಮಾಡ್ತೀನಿ ಜಕಾಸ್. ಎಲ್ಲ ಸರಿಯಾಗಿದೆ, ಹೇಳ್ತೀನಿ ಎಲ್ಲ ಜಕಾಸ್. ಆದ್ರೆ ಇವತ್ತು ನೀನು 2 ಚಿನ್ನದ ಮೊಟ್ಟೆಗಳನ್ನ ಕೊಟ್ಟಿದ್ಯಾ ಚಿನ್ನ. ನನ್ನ ಮಾತು ಕೇಳು, ನಾನು ನಾಳೆಯ ನ್ಯೂಯಾರ್ಕ್ ಟಿಕೆಟ್ ನ ಮಾಡ್ಸಾಯ್ತು. ನಾವು ನಾಳೆನೇ ನ್ಯೂಯಾರ್ಕ್ಗೆ ಹೋಗೋಣ. ಹಾ ಸರಿ, ನಾನೇನಾದ್ರೂ ಮಾಡ್ತೀನಿ ಚಿನ್ನ ಆ ಚಿನ್ನದ ಮೊಟ್ಟೆಗೆ. ಹಾ ಹೇಳು ಚಿನ್ನ, ಕೇಳಿದ್ದೀನಿ ಅಲ್ಲಿ ಚಿನ್ನಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ. ಅಲ್ಲೇ ಹೋಗಿ 1 to 4, 4 to 1 ಮಾಡೋಣ. ನಮ್ಮ ರಸ್ತೆಗೆ ಅಡ್ಡ ಬರಬಾರ್ದು. ನಮಗೆ ನಿನ್ನ ಮೊಟ್ಟೆ ಬೇಕು. ನನ್ನ ಮೊಟ್ಟೆನಾ? ಅರೆ ನಾನು ಹುಂಜ ಇದ್ದೀನಿ, ಹುಂಜ. ನಾನು ಮೊಟ್ಟೆ ಕೊಡಲ್ಲ. ಅಲ್ಲ ಅಲ್ಲ ಅಲ್ಲ, ಅವನು ಹೇಳ್ತಿರೋದು ಚಿನ್ನದ ಮೊಟ್ಟೆ ಬಗ್ಗೆ. ತಮಾಷೆ ಮಾಡ್ತಿದ್ದೇನೋ? ಚಿನ್ನದ ಮೊಟ್ಟೆ ಬೇಕಾ ನಿಮ್ಗಳಿಗೆ? ಚಿನ್ನದ ಮೊಟ್ಟೆ ಅದು 1 to 4 ಅಲ್ಲ, ಅದಕ್ಕೆ 25,000 ಬೇಕು, ತಿಳಿತಾ? 25,000 ಸಿಕ್ಕಿಲ್ಲ ಅಂದ್ರೆ ಹೆಂಟೆ ಮೊಟ್ಟೆ ಹಾಕಲ್ವಾ? ಅದಂತೂ ಕೊಡುತ್ತೆ, ಆದ್ರೆ ನಾನ್ ಕೊಡಲ್ಲ. ಅದು ಬಿಸ್ನೆಸ್ ನ ನಿಯಮ, ತಿಳಿತಾ? ಹೇಳೋ, ಇದೆಯಾ 25,000? ಅರೆ ಈಗೇನ್ ಮಾಡೋದು? ಅಲ್ಲಯ್ಯ, ನನ್ಗನ್ಸುತ್ತೆ ಮೇಡಮ್ಗೆ ಏನು ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕಾಗಲ್ಲ ಅಂತ. ಚಿನ್ನದ ಮೊಟ್ಟೆ ಬೇಕಾ? ಕೊಡ್ತೀನಿ ಮಕ್ಕಳೇ, ಕೊಡ್ತೀನಿ. ಇನ್ನೆಷ್ಟು ದೂರ ಹೋಗ್ಬೇಕು? ಬಂದಿದ್ದು ಇಲ್ಲಿಂದಲೇ. ಇದೆ ಅವರ ಮನೆ. ಇವತ್ತು ನಿನ್ನ 5 ರೂಪಾಯಿ ಮೊಟ್ಟೆನ 5,000ಕ್ಕೆ ಮಾರ್ತೇನೆ. ಬಾ. ಸರಿ ನಡಿ, ಈಗ ನಿನ್ನ ಡ್ರಾಮಾ ಶುರು ಮಾಡೋ. ಹೋ ಮೈ ಡಿಯರ್ ಚಿನ್ನ, ಇದೇನ್ ಮಾಡ್ತಿದ್ಯಾ? ಎಲ್ಲೆಲ್ಲೋ ಚಿನ್ನದ ಮೊಟ್ಟೆ ಕೊಡ್ತೀಯಲ್ಲ, ಎಲ್ಲೆಲ್ಲೋ. ಇದು ಅದೇ ಹೆಂಟೆ. ಓ ಬನ್ನಿ.
ಚಿನ್ನ ಚಿನ್ನ ಹೇಳು ಹೇಳು, ಏನಾಯ್ತು ನಿನ್ಗೆ? ಹೇಳು. ಇಲ್ಲಿ ನೋಡು, ಇವತ್ ನೀನು 4 ಮೊಟ್ಟೆ ಕೊಟ್ಟಿದ್ಯಾ. 4. ಅರೇ, ಯಾರಾದ್ರೂ ನನ್ನ ಚಿನ್ನನ ರಕ್ಷಿಸಿ. ನಾವೇನಾದ್ರೂ ಮಾಡ್ಬೇಕು. ಹಾ, ನಾನ್ ನೀರ್ ತರ್ತೀನಿ. ಅವಳು ಮೂರ್ಛೆ ಹೋಗಿದ್ದಾಳೆ. ಚಹಾ ನೀರು ಆಮೇಲೆ ಕೇಳೋಣ. ಅರೆ ಪೆದ್ದ, ಮುಖಕ್ಕೆ ನೀರು ಹಾಕ್ಬೇಕು ಅಂತ ತರ್ತಿದ್ದಾನೆ. ಚಿನ್ನ, ಏನಾಯ್ತು ನಿನಗೆ? ಹೇಳು ಚಿನ್ನ, ಹೇಳು. ಬಂತು, ಪ್ರಜ್ಞೆ ಬಂತು. ಚಿನ್ನಾಳಿಗೆ ಪ್ರಜ್ಞೆ ಬಂತು. ನೀವುಗಳು ನನ್ನ ಚಿನ್ನಾಳನ್ನ ಕಾಪಾಡಿದ್ರಿ, ಬಹಳ ಉಪಕಾರ ಮಾಡಿದ್ರಿ. ಹೇಳಿ, ನಿಮ್ಗೆ ಏನ್ ಬೇಕು ಹೇಳಿ. ಆದ್ರೆ ಹೆಲ್ಪ್ಗೆ ಬದಲಾಗಿ ಏನು ಕೇಳೋದು ಒಳ್ಳೇದಲ್ಲ. ಆದ್ರೆ ನಮಗೆ ಚಿನ್ನದ ಮೊಟ್ಟೆ ಬೇಕು, ನಮ್ಮ ಮೇಡಮ್ಗೆ ಸರ್ಪ್ರೈಸ್ ಕೊಡೋದಕ್ಕೆ. ಹಾ, ಎನಿ ಡೌಟ್? ನನ್ನ ಹೃದಯ ಹೇಳುತ್ತೆ ನನ್ನ ಎಲ್ಲಾ ಮೊಟ್ಟೆ ಕೊಟ್ಟು ಬಿಡೋಣ ಅಂತ. ಆದ್ರೆ ಈಗ ಇವರು ಆಲ್ರೆಡಿ ಮಾರ್ಕೆಟ್ ನಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಪಕ್ ಪಕ್ ಪಕ್ಕಿಯ ಜೊತೆಗೆ. ಆದ್ರೆ ನಾನು ಮತ್ತು ಚಿನ್ನ ಒಂದ್ ಕೆಲಸ ಮಾಡಬಹುದು. ನಾವು ಇವುಗಳಲ್ಲಿ ಒಂದು ಮೊಟ್ಟೆನ ನಿಮ್ಗೆ 5,000 ರೂಪಾಯಿಗೆ ಕೊಡಬಹುದು. ಮಾರ್ಕೆಟ್ ನಲ್ಲಿ ಇದ್ರ ಬೆಲೆ 25,000 ರೂಪಾಯಿ. ಇದಕ್ಕೆ 5,000 ನಾವು ನಿಮಗೆ ಕೊಡಬಹುದು. ನೀವು ನಿಲ್ಲಿ, ನಾವು ಈಗ ಬರ್ತೀವಿ. ಹಾ, ತಗೊಳ್ಳಿ ನಿಮ್ಮ ಹಣ. ಮೇಡಮ್ಗೆ ಈ ಚಿನ್ನದ ಮೊಟ್ಟೆ ಸಿಕ್ಕಿದ್ರೆ ಬಹಳ ಖುಷಿ ಆಗ್ಬೋದು. ಮೇಡಮ್ಗೆ ಈ ಮೊಟ್ಟೆನ ನಾನ್ ಕೊಡ್ತೀನಿ. ನಾನು ಕೊಡ್ತೀನಿ. ಹೆಂಟೆಗೆ ಮೂರ್ಛೆ ಬರೋ ಹಾಗೆ ನಾನು ಮಾಡಿದ್ದು. ಗಿಫ್ಟ್ ನಾನ್ ಕೊಡ್ತೀನಿ, ತಿಳಿತಾ? ಮೇಡಮ್ಗೆ ಮೊಟ್ಟೆ ನಾನು ಕೊಡ್ತೀನಿ. ತಿನ್ಬಿಟ್ಟ 5,000 ಮೊಟ್ಟೆ ತಿನ್ಬಿಟ್ಟ. ಈ ಗಿಫ್ಟ್ ಈಗ ನಾನು ಮೇಡಮ್ಗೆ ಕೊಡ್ತೀನಿ. ಓಯ್ ಓಯ್, ಅಯ್ಯಯ್ಯೋ. ಅರೆ ವಾ, ಹಾಲು ಕೂಡ ಚಿನ್ನದ್ದಾಯ್ತು. ಅವನ್ ನಮ್ಮನ್ನ ಬೇವಕೂಫ ಮಾಡ್ದ. ಆ ಮೊಟ್ಟೆ ಅವನನ್ನ ಹುಡುಕ್ಬೇಕು. ಮೇಡಮ್ಗೆ ಏನಾದ್ರೂ ತಿಳಿದ್ರೆ ನಾವ್ ಈ ಮೊಟ್ಟೆನ 5,000ಕ್ಕೆ ಖರೀದಿ ಮಾಡಿದೀವಿ ಅಂತ ಮೇಡಮ್ ನಮ್ಮ ಬ್ಯಾಂಡ್ ಬಜಾಯಿಸ್ತಾರೆ. ನನ್ನ ಬಳಿ ಒಂದು ಪ್ಲಾನ್ ಇದೆ. ನಾವು ಬಿಡಬಾರ್ದು ಆ ಮೊಟ್ಟೆಯವನನ್ನ. ಎನಿ ಡೌಟ್? ಹಲೋ ತೋತೋರಾಮ್, ಒಳ್ಳೆ ಸರಿಯಾದ ಪೆದ್ರು ಸಿಕ್ಕಿದ್ರು. ಒಂದು ಮೊಟ್ಟೆ 5,000ಕ್ಕೆ. ಒಳ್ಳೇದಾಯ್ತು. ಇನ್ನು ಬಹಳ ದಿನಗಳ ತನಕ ನಾನು ಮೊಟ್ಟೆ ಕೊಡ್ಬೇಕಾಗಿಲ್ಲ. ಹಾ, ಈ ಹಣದಿಂದ ನಾವು ನಮ್ಮ ಪೋಲ್ಟ್ರಿ ಫಾರ್ಮ್ ತೆಗಿಯೋಣ. ಮತ್ತೆ 1,000 ಕೋಳಿ ಸಾಕೋಣ. 1,000 ಕೋಳಿಗಳ 1,00,000 ಮೊಟ್ಟೆಗಳು, ಮತ್ತೆ ಲಕ್ಷಾಂತರ ಮೊಟ್ಟೆಗಳ ಲಕ್ಷಾಂತರ ಆಮ್ಲೆಟ್. ಮತ್ತೆ ಆ ಆಮ್ಲೆಟ್ ಅನ್ನ ತಿನ್ನಕ್ಕೆ ಬ್ರೆಡ್ ಕೂಡ ನಾನೇ ಮಾಡ್ತೀನಿ. ಜನರು ನನ್ನನ್ನ ಆಮ್ಲೆಟ್ ನ ರಾಜ, ಬ್ರೆಡ್ ನ ಬಾದ್ಶಾ ಅಂತ ಕರೀತಾರೆ. 1 to 4 ಮಾಡಾಯ್ತು, ಈಗ 4 to 1 ಮಾಡ್ಬೇಕು. ಹಾ, ಏನೋ ನನ್ನ ಗೆಳೆಯರಿಗೆ ನಕಲಿ ಮೊಟ್ಟೆ ಮಾರಾಟ ಮಾಡಿ ಬ್ರೆಡ್ ನ ಬಾದ್ಶಾ ಮತ್ತೆ ಮೊಟ್ಟೆ ರಾಜ ಆಗ್ತೀಯಾ? ನಮ್ಮ ಹಣ ನಮ್ಗೆ ಕೊಡು. ಹೌದಾ? ಅಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತು. ಪರವಾಗಿಲ್ಲ, ನನಗೆ 1 to 4 ಮತ್ತೆ 4 to 1 ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಯಾರ್ಯಾರು ನನ್ನ ಕೈಲಿ ಒಡ್ಸ್ಕೊಳ್ಬೇಕು ಅಂತಿರೋ ಮುಂದೆ ಬನ್ನಿ, ಮುಂದೆ ಬನ್ನಿ. ಸರಿಯಪ್ಪ, ನನಗೆ ತಿನ್ಬೇಕು ಪೆಟ್ಟು. ಸರಿ ಹೊಡೆ. ಆಯ್ಚೆ ಯಾ ಯು ಯಾ 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 ಈ ಸರಿಯಪ್ಪ, ಈಗ ನನ್ನ ಸರದಿ. ರೆಡಿ ಆಗು. ಅರೆ ನಾನು ಸರೆಂಡರ್ ಆಗ್ತಾ ಇದ್ದೇನೆ, ಕ್ಷಮಿಸಿ ನನ್ನನ್ನ. ಸಾರಿ. ನಮ್ಮ ಹಣ ವಾಪಸ್ ಕೊಡು. ತಗೋ ನಿನ್ನ ದುಡ್ಡು. ಯಾಕೆ 4 to 1 ಆಯ್ತಾ? ಏನಪ್ಪ, ಇನ್ನು ಪೈಲ್ವಾನ್ ಗಿರಿ ಮಾಡ್ಬೇಕಾ?
ಅರೆ ಚಿನ್ನದ ಮೊಟ್ಟೆ ಕೊಟ್ಟೋಗೋ